ಈ ಮನೇಲಿ ಸಿರಿ ಎಲ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಹೇಳಿದ್ಲು, ಆದರೆ ಈ ಶೀಲ್ಡು ಕಪ್ಗಳ ಬಗ್ಗೆ ಹೇಳಲೇ ಇಲ್ಲ. ಯಾರ್ದಿದು? ಇದೆಲ್ಲ ನಂದೇ. ಚಿಕ್ಕ ವಯಸ್ಸಿಂದನೂ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಬೇಸಿಕಲಿ ನಾನೊಬ್ಬ ಅಥ್ಲೆಟ್. ಇದೆಲ್ಲ ರನ್ನಿಂಗ್ ರೇಸಲ್ಲಿ ಗೆದ್ದಿರೋದು. ಆ್ಯಕ್ಚುಲಿ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿರೋದು ಸ್ಪೋರ್ಟ್ಸ್ ಕೊಟ್ಟ ಮೇಲೇ. ಅಂದರೆ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಕೆಲ್ಸಕ್ಕೆ ಸೇರಿರೋದಲ್ವಾ? ಹೇ, ಎಕ್ಸಾಮ್ ಬರ್ದು ಪಾಸ್ ಆದ್ಮೇಲೆ ಸ್ಪೋರ್ಟ್ಸ್ ಕೋಟದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ದು. ಗೊತ್ತು, ಸುಮ್ಮನೆ ಕಿಂಡಲ್ ಮಾಡ್ತಿದ್ದೆ ಅಷ್ಟೆ. ನಿಮಗೂ ತಮಾಷೆ ಮಾಡಕ್ಕೆ ಬರುತ್ತೆ. ಈ ಶೀಲ್ಡ್ ಮಾತ್ರ ತುಂಬ ಡಿಫ್ರೆಂಟು. ಯಾಕೆ ಹೇಳಿ? ಯಾಕೆ? ಒಂದ್ಸಲ ನಮ್ಮ ಬ್ಯಾಂಕಿಗೆ ಕಳ್ಳರು ನುಗ್ಬಿಟ್ಟಿದ್ರು. ಅವ್ರನ್ನ ಹೊಡೆದು ಹಿಡಿದು ಬಡ್ದು ಪೊಲೀಸರಿಗೆ ಇಟ್ಕೊಟ್ಟಿದ್ದೆ. ಅದಕ್ಕೋಸ್ಕರ ಬಂದಿರೋ ಬ್ರೇವರಿ ಅವಾರ್ಡ್ ಇದು. ಅದ್ಯಾಕ್ರಿ ಹೆಂಗ್ ನೋಡ್ತಾ ಇದ್ದೀರಾ? ಸತ್ಯ ಹೇಳ್ತಾ ಇರೋದು ನಾನು. ನಿಮ್ಮ ಕೆಲ್ಸದ ಬಗ್ಗೆ ಹೇಳಿ. ಕೆಲಸ ಅನಿವಾರ್ಯ, ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದೀನಿ. ನನಗೆ ಮೊದಲಿಂದನೂ ನನ್ನದೇ ಆದ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಏನ್ರೋ ಇದು? ಏನ್ ಮಾಡ್ತಿದ್ದೀರಾ? ಅಮ್ಮ ಕಾಣಿಸ್ತಿಲ್ವಾ? ಅಣ್ಣನಿಗೆ ಬಂದಿರೋ ಗಿಫ್ಟ್ನ ಓಪನ್ ಮಾಡ್ತಿದ್ದೀವಿ. ಕಾಣಿಸ್ತಿದೆ, ಆದರೆ ಇದು ಅಣ್ಣ ಅತ್ತಿಗೆಗೆ ಬಂದಿರೋ ಗಿಫ್ಟ್ ತಾನೆ. ನೀವ್ಯಾಕೆ ಓಪನ್ ಮಾಡ್ತಿದ್ದೀರಾ? ಅಲ್ಲ ರೀ, ಇವರೇನೋ ಚಿಕ್ಕವರು, ಇವ್ರಿಗೆ ಗೊತ್ತಾಗಲ್ಲ. ನೀವು ದೊಡ್ಡವರು, ನಿಮಗೆ ಗೊತ್ತಾಗಲ್ವಾ? ಹೇಳಕ್ಕಾಗಲ್ವೇನ್ರಿ? ಹಾಂ, ಹೇಳಬೇಕಿತ್ತು, ಮರ್ತ್ಬಿಟ್ಟೆ. ಅದೇನದು ಕೈಯಲ್ಲಿ? ಮುಯ್ ಕವರ್ಗಳು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಬರೆಸ್ತಾ ಇದ್ದೆ. ಸ್ವಲ್ಪ ಎದ್ದೇಳಿ ಮೇಲೆ. ಗೌರಿ, ನಿನಗೆ ಗೊತ್ತಲ್ಲ, ನಾನು ಕೂತ್ರೆ ಹೇಳಕ್ಕಾಗಲ್ಲ ಅಂತ. ಕಾಲು ನೋವು. ಎದ್ದೇಳಿ ಅಂದೆ, ಎದ್ದೇಳಿ ಅಂದೆ. ಗೊತ್ತಿತ್ತು ನನಗೆ ಹೀಗೆ ಮಾಡ್ತೀರಾ ಅಂತ. ಕತ್ತೆಗಾಗಷ್ಟು ವಯಸ್ಸಾಗಿದೆ, ಇನ್ಯಾವಾಗ್ರಿ ಬುದ್ಧಿ ಕಲಿಯೋದು ನೀವು? ಏ ದಿವ್ಯಾ, ಎಲ್ಲ ಕವರು ಓಪನ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಲಿಸ್ಟ್ ಮಾಡ್ಕೊ. ಹೋಗೋ, ಬುಕ್ಕು ಪೆನ್ನು ತಗೊಂಡ್ ಬಾ. ಅಮ್ಮ, ಈ ಕಾಲದಲ್ಲೆಲ್ಲ ಬುಕ್ ಏನಕ್ಕೆ? ನಾನು ರೆಕಾರ್ಡ್ ಮಾಡ್ಕೋತೀನಿ. ಅಣ್ಣ ಫೋನ್ ಕೊಡು. ಬೇಡ, ಬರ್ಕೋ. ಅಮ್ಮ, ಫೋನಲ್ಲಿ ಮಾಡ್ಕೋತೀನಮ್ಮ, ಕೊಡೋಣ. ಸರಿ ಕೊಡಪ್ಪ. ಕರೆಕ್ಟಾಗಿ ಲೆಕ್ಕ ಹೇಳು. ಅದನ್ನು ಕೊಡ್ರಿ. ನೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳೆ. ರಾಜೇಶ್ 100 ರೂಪಾಯಿ, ಜಗದೀಶ್ 500 ರೂಪಾಯಿ, ರಮೇಶ್ 500 ರೂಪಾಯಿ, ರಾಮಣ್ಣ 500 ರೂಪಾಯಿ, ಗಿರೀಶ್ 1000 ರೂಪಾಯಿ,
ಏನು ರಾಮ್ಕೋಟಿ ಬರೀತಾ ಇದ್ದೀರಾ? ರಾಮ್ಕೋಟಿ ಅಲ್ಲ, ಅತ್ತೆ ಮೂವಿ ಕವರ್ ಲಿಸ್ಟ್ನ ದಿವ್ಯಂಗೆ ಬರ್ಕೊಳಕ್ಕೆ ಹೇಳಿದ್ರು. ಅವಳು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತೀನಿ ಅಂತ ಹೇಳೋದನ್ನ ಕೇಳಿಸ್ಕೊಂಡೆ. ಏನಾದರೂ ಮಿಸ್ ಆದರೆ ಅಂತ ನಾನು ಬರ್ಕೋತಾ ಇದ್ದೆ. ಶ್ರೀನಿವಾಸ್ 200 ರೂಪಾಯಿ. ಅಯ್ಯೋ, ಈ ಕಾಲದಲ್ಲಿ ಇದನ್ನೆಲ್ಲ ಏನಕ್ಕೆ ಬರ್ಕೋಬೇಕು? ಯಾಕೆ ಅಂದರೆ ಇವತ್ತು ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಅಲ್ವಾ ನಾಳೆ ಅವ್ರ ಮನೆ ಮದುವೆಗೆ ಹೋದಾಗ ನಾವು ಕೊಡೋದಕ್ಕೆ ಸಾಧ್ಯ ಆಗೋದು. ಅದನ್ನೆಲ್ಲ ಯಾರು ನೆನ್ಪಿಟ್ಕೊಂಡಿರ್ತಾರೆ? ಆ ಟೈಮಿಗೆ ನೋಡ್ಕೊಂಡ್ರೆ ಆಯಿತು. ಅದು ಹೇಗಾಗತ್ತೆ ರೀ? ಅವ್ರು ಅಷ್ಟೆಲ್ಲ ಬಿಡುವು ಮಾಡಿಕೊಂಡು ನಮ್ಮ ಮದುವೆಗೆ ಬಂದು ಮೂವಿ ಕೊಟ್ಟು ಹೋಗಿದ್ದಾರೆ ಅಂದರೆ ನಾಳೆ ದಿನ ನಾವು ಅಷ್ಟೇ ಅಚ್ಚುಕಟ್ಟಾಗಿ ಅವ್ರ ಮನೆ ಫಂಕ್ಷನ್ಗೆ ಹೋಗಿ ಮೂವಿ ಕೊಡಬೇಕಲ್ವಾ? ಮೂವಿ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಅದರಿಂದ ಅವ್ರ ಪ್ರೀತಿ ಆಶೀರ್ವಾದ ಎರಡೂ ಇರುತ್ತೆ. ಮುಯ್ಯಿಂದ ಇಷ್ಟೆಲ್ಲ ಇದೆಯಾ? ಸರಿ, ಕಂಟಿನ್ಯೂ. ಜಗದೀಶ್ 100 ರೂಪಾಯಿ. ಸರಿ, ಎಲ್ಲ ಆಯ್ತು ತಾನೇ? ಅದೇನೋ ರೆಕಾರ್ಡ್ ಮಾಡ್ಕೊಂಡಿದೆಯಲ್ಲ ಅದನ್ನೆಲ್ಲ ಒಂದು ಕಡೆ ಬರ್ಕೊಟ್ಬಿಡು ನನಗೆ. ಸರಿ ಆಯಿತು. ಯಾಕೆ ರೆಕಾರ್ಡ್ ಆಗಿಲ್ವಾ? ವಾ ಅಮ್ಮ, ನಿನ್ ಮಗಳು ರೆಕಾರ್ಡ್ ಬಟನೇ ಒತ್ತಿಲ್ಲ. ಇಷ್ಟೊತ್ತು ಮಾತಾಡಿದೆಲ್ಲ ಟೊಯ್. ಇದೇನಾ ನಿನ್ ಸ್ಮಾರ್ಟ್ ಕೆಲಸ ಅಂದ್ರೆ? ಮೊದಲೇ ಹೇಳ್ದೆ ತಾನೆ ಒಂದು ಬುಕ್ಕಲ್ಲೆಲ್ಲ ಬರ್ದಿಡು ಅಂತ. ಕೇಳಿದ್ಯಾ ನನ್ನ ಮಾತನ್ನ? ಇವಾಗ ಹೆಂಗ್ ಗೊತ್ತಾಗತ್ತೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ? ಅಮ್ಮ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ಯಾರ್ಯಾರು ರಿಸರ್ಚ್ ಕೊಟ್ಟು ಅಂತ ನೀವು ಇಲ್ಲಿ ಹೇಳ್ತಿದ್ರಲ್ಲ, ಅದನ್ನ ಕೇಳಿಸ್ಕೊಂಡು ಲಕ್ಷ್ಮಿ ಎಲ್ಲ ಬರ್ದಿಟ್ಟಿದ್ದಾಳೆ. ಹೌದಾ ಅಮ್ಮ ಲಕ್ಷ್ಮಿ? ಹೌದು ಅತ್ತೆ, ನೀವು ಹೇಳ್ತಿದ್ದು ನಂಗೆ ಕೇಳಿಸ್ತು. ಯಾವುದಕ್ಕೂ ಇರಲಿ ಅಂತ ಬರ್ಕೊಂಡೆ. ಪರವಾಗಿಲ್ಲಮ್ಮ, ಈ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ನೀನೇ ಬುದ್ಧಿವಂತೆ. ಇದಾರೆ ನಮ್ಮ ಮನೆಯಲ್ಲಿ ದೊಡ್ಡವರು. ಹಾಂ ಸರ್, ಬನ್ನಿ. ಅಣ್ಣ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಕಾಫಿ ಟೀ ಕುಡಿಯೋಕೆ ಬಂದಿಲ್ಲ ನಾವು ಇಲ್ಲಿ. ನೀನೇ ನಾ ಮದುವೆಯಾಗಿ ಬಂದಿರೋ ಸೊಸೆ. ಲಕ್ಷ್ಮಿ, ನೀನು ಒಳಗಡೆ ಹೋಗು, ಸಿರಿನೂ ಕರ್ಕೊಂಡು ಹೋಗು. ಏನಯ್ಯ, ತಗೊಂಡಿದ್ದ ದುಡ್ಡು ವಾಪಸ್ ಕೊಡ್ಬೇಕಂತ ಗೊತ್ತಾಗಲ್ವಾ ನಿನಗೆ? ಇನ್ನೂ ಎಷ್ಟು ದಿನ ಬೇಕು ನಿನಗೆ?